ಸ್ನೇಹಿತರೆ ನಮಸ್ಕಾರ. ಈ ವಾರ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಏನು ಅಂತ ಹೇಳಿದ್ರೆ, ಚೈತ್ರ ಕುಂದಾಪುರ ಈ ಶಿಶಿರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ, ಕೆಲವೊಂದು ಪದಗಳನ್ನು ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟು ಈ ವಿಚಾರ ಟೆಲಿಕಾಸ್ಟ್ ಆಗಿರೋದಿಲ್ಲ. ಅಂದರೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಕೆಲವೊಂದಷ್ಟು ವಿಚಾರಗಳು ಟೆಲಿಕಾಸ್ಟ್ ಆಗಿರ್ತವೆ, ಬಟ್ಟು ಈ ವಿಚಾರ ಟೆಲಿಕಾಸ್ಟ್ ಆಗಿರೋದಿಲ್ಲ. ಬಟ್ಟು ಹೀಗೆ ಮಾತನಾಡಿದ್ದಾರೆ ಅನ್ನೋದನ್ನು ಯಾವಾಗ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ತ್ರಿವಿಕ್ರಮ್ ಪ್ರಸ್ತಾಪಪಡಿಸ್ತಾರೋ ಆವಾಗ ಹೀಗೂ ಕೂಡ ಮಾತನಾಡಿದ್ದಾರೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಮತ್ತು ಇಡೀ ಕನ್ನಡಿಗರಿಗೆ, ಯಾರೆಲ್ಲ ಬಿಗ್ ಬಾಸ್ ವೀಕ್ಷಣೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಇದು ಈಗ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಬಟ್ಟು ವೀಕೆಂಡ್ನ ಎಪಿಸೋಡ್ನಲ್ಲಿ, ಅಂದರೆ ಶನಿವಾರದ ಎಪಿಸೋಡ್ನಲ್ಲಿ ಈ ವಿಚಾರ ಬಗ್ಗೆ ಸುದೀಪ್ ಮಾತನಾಡಿದ್ರು. ಬಟ್ ಏನು ಹೇಳಿದ್ರು? ಈಗ ಇದೇ ಸುದೀಪು ಇದರ ಹಿಂದೆ ತ್ರಿವಿಕ್ರಮ್ ಮಾತನಾಡಿದಂಥ ವಿಚಾರ ಇರ್ಬೋದು, ಈ ಗೌತಮಿ ಮಾತನಾಡಿದಂಥ ವಿಚಾರ ಇರ್ಬೋದು, ಜೊತೆಗೆ ಭವ್ಯ ಜೊತೆಗೆ ಚರ್ಚಿಸಿದಂಥ ವಿಚಾರ ಇರ್ಬೋದು, ಇದ್ರಗಳಲ್ಲೆಲ್ಲ ಗಂಟೆಗಟ್ಟಲೆ ಮಾತನಾಡಿದ್ರು. ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪಪಡಿಸಿದ್ರು ಸುದೀಪ್. ಆದರೆ ಅಂತಿಮವಾಗಿ ಈ ಶಿಶಿರ್ ಬಗ್ಗೆ ಈ ಚೈತ್ರ ಮಾತನಾಡಿದಂತಹ ವಿಚಾರ, ಇದರ ಬಗ್ಗೆ ಯಾಕೆ ವಿಡಿಯೋನ ತೋರಿಸ್ಲಿಲ್ಲ ಅಥವಾ ಯಾಕೆ ಹೆಚ್ಚು ಮಾತನಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಒಂದಂತೂ ಸತ್ಯ, ಸುದೀಪ್ ಅವರು ಇದನ್ನು ಒಪ್ಕೊಂಡಿದ್ದಾರೆ. ಯಾವುದು, ಶಿಶಿರ್ ಬಗ್ಗೆ ಚೈತ್ರ ಮಾತನಾಡಿರೋದು ಸತ್ಯ ಅಂತೇಳಿ ಒಪ್ಕೊಂಡಿದ್ದಾರೆ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆ ನ್ಯಾಯ ಪಂಚಾಯಿತಿ ಮಾಡುವಂಥ ವ್ಯಕ್ತಿಗೆ ಸರಿಯಾಗಿ ನ್ಯಾಯ ಪಂಚಾಯಿತಿ ಮಾಡುವಂತಹ ಹೊಣೆಗಾರಿಕೆ ಇದೆ ಅನ್ನೋದು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೇಬೇಕು. ಸಾಕಷ್ಟು ಒತ್ತಡ, ಸಾಕಷ್ಟು ಈ ಪ್ರೆಷರ್ಗಳ ನಡುವೆನೂ ಕೂಡ ಈ ಬಿಗ್ ಬಾಸ್ನ ವಾರದ ಪಂಚಾಯಿತಿಯನ್ನು ನಡೆಸಿಕೊಡುವಂಥ ಸುದೀಪ್ ಅವರು ಕೆಲವೊಂದು ಸಲ ಕೆಲವೊಂದು ವಿಚಾರಗಳ ಬಗ್ಗೆ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಕೂಡ ಸತ್ಯ. ಇಲ್ಲೂ ಕೂಡ ಹಾಗೆ ಆಗಿದೆ. ಸುದೀಪ್ ಅವರು ಇಲ್ಲಿ ಒಂದು ವಿಚಾರದ ಬಗ್ಗೆ ತೆಗೆದುಕೊಂಡು, ಅಂದರೆ ಗಂಭೀರವಾಗಿ ತೆಗೆದುಕೊಂಡು, ಮತ್ತೊಂದು ವಿಚಾರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಒಂದು ಘಟನೆ ಸಿಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈಗ ನೋಡಿರ್ತೀರ ಶನಿವಾರದ ಎಪಿಸೋಡು 90% ತ್ರಿವಿಕ್ರಮ್ಗೆ ಜಾಡಿಸೋದ್ರಲ್ಲೇ ಸುದೀಪು ಕಳೆದು ಬಿಟ್ರು. ಅಂದರೆ ಆಲ್ಮೋಸ್ಟ್ ಆಲ್ ಎಪಿಸೋಡ್ನ ಉದ್ದಕ್ಕೂ ಕೂಡ ತ್ರಿವಿಕ್ರಮ್ ಮಾಡಿದಂಥ ತಪ್ಪು, ತ್ರಿವಿಕ್ರಮ್ ಅದು ಮಾಡಬಾರ್ದಾಗಿತ್ತು, ತ್ರಿವಿಕ್ರಮ್ ಇದು ಮಾಡಬಾರ್ದಾಗಿತ್ತು ಅನ್ನೋ ರೀತಿಯಲ್ಲೇ ಇಡೀ ಸಂಗತಿಯನ್ನು ತೆಗೆದುಕೊಂಡು ಹೋದರು. ದೊಡ್ಡ ವಿಚಾರವನ್ನಾಗಿಯೇ ಮಾಡಿಬಿಟ್ರು. ಆದರೆ ಇದಾದ ಬಳಿಕ ಒಂದಷ್ಟು ಬದಲಾವಣೆಗಳು ಕೂಡ ಆಗಿತ್ತು. ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು ಅನ್ನೋಂಥ ನಿರೀಕ್ಷೆ ಕೂಡ ಇತ್ತು. ಅದೇ ರೀತಿ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ವಿಚಾರ ಚರ್ಚೆಗೆ ಬಂತು. ಬಟ್ ಆದರೆ ಕನ್ಕ್ಲೂಡ್ ಆಯಿತಾ? ಇಲ್ಲ. ಏನದು ಅಂತ ಹೇಳಿದರೆ, ಈ ವಾರ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಶಿಶಿರ್ ಬಗ್ಗೆ ಚೈತ್ರ ಕುಂದಾಪುರ ಆಡಿರುವಂಥ ಕೆಲವೊಂದಷ್ಟು ಮಾತುಗಳ ಬಗ್ಗೆ ತ್ರಿವಿಕ್ರಮ್ ಪ್ರಸ್ತಾಪವನ್ನು ಮಾಡ್ತಾರೆ. ಒಂದು, ಈತ ಈ ಸೇವ್ ಆಗೋದಕ್ಕೋಸ್ಕರ ಸಿಕ್ಕಾಬಟ್ಟೆ ಹುಡುಗಿರ ಜೊತೆಗೆ ಟೈಮ್ ಪಾಸನ್ನು ಮಾಡ್ತಾನೆ, ಯಾರು ಶಿಶಿರ್ ಅನ್ನುವಂಥದ್ದು. ಎರಡನೇದು, ಜೊಲ್ಲು ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥದ್ದು. ಯಾರು? ಶಿಶಿರ್ ದೊಡ್ಡ ಜೊಲ್ಲು ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥದ್ದು. ಹುಡುಗಿಯರ ಜೊತೆಗೆ ಕ್ಲೋಸ್ ಆಗಿದ್ರು ಅಂತ ಹೇಳಿದ್ರೆ ಅದು ನೋಡುವಂತಹ ಕ್ಯಾಮ್ರಕ್ಕೂ ಕೂಡ ಚೆಂದ ಕಾಣಿಸುತ್ತೆ. ಹಾಗಾಗಿ ಹೆಚ್ಚೆಚ್ಚು ಹುಡುಗಿಯರ ಜೊತೆಗೆ ಶಿಶಿರ್ ಕ್ಲೋಸ್ ಆಗಿರ್ತಾರೆ ಅನ್ನುವಂಥದ್ದು. ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಈ ಹಿಂದೆ ಮಾತನಾಡಿದಂಥ ವಿಚಾರಗಳು ಎಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರೋದಕ್ಕೆ ಶುರುವಾಯಿತು. ಯಾವಾಗ ಈ ವಿಚಾರಗಳು ಹೊರಗಡೆ ಬಂತೋ ಶಿಶಿರ್ ಕೂಡ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಾರೆ. ಏನು, ನನಗೆ ಮೈ ಮೇಲೆ ಗಣ ಬಂದ ರೀತಿಯಲ್ಲಿ ವರ್ತನೆ ಮಾಡಿಬಿಡ್ತಾರೆ. ನಂಗೆ ನಾಳೆ ಬೆಳಿಗ್ಗೆ ಇದರ ಬಗ್ಗೆ ಕ್ಲಾರಿಟಿ ಸಿಗಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಆಟನೂ ಕೂಡ ಆಡೋದಿಲ್ಲ, ಜೊತೆಗೆ ಬಿಗ್ ಬಾಸ್ ಮನೇಲಿ ಇರೋದು ಕೂಡ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ವರ್ತನೆ ಮಾಡಿಬಿಡ್ತಾರೆ ಶಿಶಿರು, ಕೆಂಡಾಮಂಡಲ. ಅಷ್ಟೆಲ್ಲ ಆಯ್ತಲ್ಲ, ಅಷ್ಟೆಲ್ಲ ಆಗಿ ನೆಕ್ಸ್ಟ್ ಡೇ ಏನಾದರೂ ಮಾತನಾಡಿದ್ರಾ? ಖಂಡಿತವಾಗ್ಲೂ ಇಲ್ಲ. ಅದನ್ನು ಅಲ್ಲೇ ಮರ್ತೇ ಬಿಟ್ಟಿದ್ದಾರೆ. ಇದನ್ನು ಸುದೀಪ್ ಪ್ರಶ್ನೆಯನ್ನು ಮಾಡ್ತಾರೆ. ಏನು ಕಿರ್ಚಿದೇನೋ, ಕೂಗಿದೇನೋ, ಏನು ಕೂಡ ಮತ್ತೆ ನೆಕ್ಸ್ಟ್ ಡೇ ಕೇಳಲೇ ಇಲ್ವಲ್ಲ ಅಂತೇಳಿ ಕೇಳ್ತಾರೆ. ಆನಂತರ ಈ ವಿಚಾರವನ್ನಾಗಿಯೂ ಕೂಡ ತೆಗೆದುಕೊಂಡು ಅಲ್ಲೂ ಕೂಡ ಒಂದು ಹೇಳ್ತಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ. ಚೈತ್ರ ಅವರು ಮಾತನಾಡಿರೋದು ಸತ್ಯ, ಬಟ್ ಮಾತನಾಡಿರುವಂಥ ವಿಡಿಯೋ ಆನೇರ್ ಹೋಗಿದೆಯಾ? ಇಲ್ಲ. ಬಟ್ ನೀವು ಯಾವಾಗ ಈ ವಿಚಾರವನ್ನು ಚರ್ಚೆ ಮಾಡಿದ್ರೋ ನೀವು ಮಾತನಾಡಿದ್ದು ಆನೇರ್ ಹೋಗಬೇಕು ಅಂತಲೇ ಇಲ್ಲ. ಈಗಲೇ ಗೊತ್ತಾಗೋಯ್ತು ನೀವು ಹಿಂಗೆ ಮಾತನಾಡಿದ್ದಾರೆ ಅಂತ ಹೇಳಿ ಅಂತಲೂ ಕೂಡ ಸುದೀಪ್ ಹೇಳೋದ್ರ ಮೂಲಕ ದೊಡ್ಡ ಶಾಕನ್ನೇ ಕೊಡ್ತಾರೆ. ಎಲ್ಲ ಸ್ಪರ್ಧಿಗಳಿಗೂ ಕೂಡ ದೊಡ್ಡ ಶಾಕನ್ನೇ ಕೊಡ್ತಾರೆ. ಅಂದರೆ ಈಗ ಈ ಓವರಾಲ್ ಡೆವಲಪ್ಮೆಂಟಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ನೋಡಿ ಅವರಿಗೆ. ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು, ಇವರೇ ಕೋಲ್ಕೊಟ್ಟು ಪೆಡ್ತಿದ್ದಂಗೆ ಆಯಿತು. ಇನ್ನು ಶಿಶಿರ್ ಇದೇ ಮಾತನ್ನು ತ್ರಿವಿಕ್ರಮ್ಗೆ ಹೇಳಿದರು. ಅಲ್ಲ ಗುರು, ನೀವು ಯಾಕೆ ಈ ವಿಚಾರವನ್ನು ಎತ್ತಿದ್ರಿ? ಅದು ಕೂಡ ಈ ವಿಚಾರವನ್ನು ನಿಮ್ಮಿಬ್ಬರ ನಾಮಿನೇಷನ್ ವಿಚಾರ ನನ್ನ ವಿಚಾರನ ಯಾಕೆ ಕೇಳುತ್ತಂದ್ರಿ? ಈಗ ಟೆಲಿಕಾಸ್ಟ್ ಆಗಿದೆಯೋ ಆಗಿಲ್ಲೋ ಗೊತ್ತಿಲ್ಲ, ಆಗದೇ ಇದ್ದರೆ ಈಗ ಗೊತ್ತಾಯ್ತಲ್ಲ, ಈಗ ಎಲ್ರಿಗೂ ಕೂಡ ಗೊತ್ತಾಗೋಂಗೆ ಆಯ್ತಲ್ಲ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿಗೆ ನಿಮ್ಮಿಬ್ಬರ ಈ ಜಗಳದಲ್ಲಿ ನನ್ನನ್ನು ಯಾಕೆ ಬಲಿಪಶು ಮಾಡ್ತೀರಾ ಅನ್ನೋದು ತ್ರಿವಿಕ್ರಮ್ ಬಗ್ಗೆ ಮತ್ತು ಚೈತ್ರ ಬಗ್ಗೆ ಶಿಶಿರ್ಗೆ ಅವತ್ತಿದ್ದಂಥ ಅಸಮಾಧಾನ ಈಗ ನಿಜವಾಗಿದೆ.
ಅಲ್ಲಿಗೆ ಮತ್ತಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಬಟ್ ಸುದೀಪು ಈ ವಿಡಿಯೋವನ್ನು ತೋರಿಸ್ಲಿಲ್ಲ. ವಿಡಿಯೋವನ್ನು ತೋರಿಸ್ಬೇಕಾಗಿತ್ತಲ್ವಾ? ಈಗ ಬೇರೆ ಎಲ್ಲ ವಿಡಿಯೋಗಳನ್ನು ತೋರಿಸಿದವರು ಈ ವಿಡಿಯೋಗಳನ್ನು ತೋರ್ಸೋಕ್ಕೆ ಏನಾಗಿತ್ತು ಸಮಸ್ಯೆ? ರೆಕಾರ್ಡ್ ಆಗಿಲ್ವಾ? ಅಥವಾ ಇಲ್ವಾ? ಅಲ್ವಾ? ಈಗ ಎಲ್ಲವನ್ನು ಕೂಡ ತೋರಿಸ್ಬೇಕಲ್ಲ. ಈ ರೀತಿ ಆಗಿದೆ ಅನ್ನೋಂಥ ಕ್ಲಾರಿಟಿಯನ್ನು ಕೊಟ್ಟುಬಿಡಬೇಕಿತ್ತಲ್ವಾ? ತಮ್ಮ ಬುಡಕ್ಕೆ ಬಂದಿದ್ದಂಥ ವಿಚಾರವನ್ನು ಮಾತ್ರ ಸೀರಿಯಸ್ ಆಗಿ ತೆಗೆದುಕೊಂಡು ಬೇರೆ ವಿಚಾರವನ್ನು ನೆಗ್ಲೆಕ್ಟ್ ಮಾಡೋದು ಎಷ್ಟು ಸರಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಟ್ಟು ಇದೆಲ್ಲದರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಅಭಿಪ್ರಾಯದ ಬಗ್ಗೆ? ಎಲ್ಲೋ ಒಂದು ಕಡೆ ಚೈತ್ರ ಕುಂದಾಪುರ ಈ ಶಿಶಿರ್ ಬಗ್ಗೆ ಮಾತನಾಡಿರೋಂಥ ಈ ಸಂಗತಿಯ ಬಗ್ಗೆ ಸೀರಿಯಸ್ ಆಗಿ ಯಾಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.